ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ಹೊಳಲ್ಕೆರೆ ರಸ್ತೆಯ ಐಡಿಎಫ್ಸಿ ಬ್ಯಾಂಕ್ ಪಕ್ಕದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ ಅದ್ವೈತ್ ಮೋಟಾರ್ಸ್. ಇದೇ ಮೊದಲ ಬಾರಿಗೆ ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಶೋರೂಮ್ ಅದ್ವೈತ್ ಮೋಟಾರ್ಸ್ ಶುಭಾರಂಭಗೊಂಡಿದ್ದು ತಾಲೂಕಿನ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡಲು ಮುಂದಾಗಿದೆ. ಅದ್ವೈತ್ ಮೋಟಾರ್ಸ್ನಲ್ಲಿ ಎಲ್ಲಾ ಕಂಪನಿಯ ದ್ವಿಚಕ್ರ ವಾಹನಗಳನ್ನು ಒಂದೇ ಸೂರಿನಡಿ ಮಾರಾಟ ಮಾಡುತ್ತಿದ್ದು ಗ್ರಾಹಕರನ್ನು ತನ್ನತ್ತ ಸೆಳೆಯಲು ಮುಂದಾಗಿದೆ. ಗ್ರಾಹಕರಿಗೆ ಸುಲಭ ಇಎಂಐ ಕಂತುಗಳು, ತ್ವರಿತ ಸಾಲ ಸೌಲಭ್ಯ, ಉತ್ತಮ ಗುಣಮಟ್ಟದ ಸರ್ವಿಸ್ ಮತ್ತು ಹಳೆಯ ದ್ವಿಚಕ್ರ ವಾಹನದ ಜೊತೆ ಎಕ್ಸ್ಚೇಂಜ್ ಆಫರ್ ಕೂಡ ಲಭ್ಯವಿದೆ. ಗ್ರಾಹಕ ಸ್ನೇಹಿಯಾಗಿ ಶುಭಾರಂಭಗೊಂಡಿರುವ ಅದ್ವೈತ್ ಮೋಟಾರ್ಸ್ನಲ್ಲಿ ನಿಮ್ಮ ಕನಸಿನ ಬೈಕ್ ಅನ್ನು ಇಂದೇ ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಶ್ರೀ ಚಂದ್ರಪ್ಪನವರ ಆಶೀರ್ವಾದದೊಂದಿಗೆ ಶುಭಾರಂಭಗೊಂಡಿರುವ ಅದ್ವೈತ್ ಮೋಟಾರ್ಸ್ನ ಪ್ರಾರಂಭೋತ್ಸವಕ್ಕೆ ಸ್ಥಳೀಯ ಮುಖಂಡರಾದ ಅಲ್ತಾಫ್ ಪಾಷಾ, ಸ್ಟಾರ್ ಮುನ್ನಾ, ಎಚ್ಚರಿಕೆ ಪ್ರಕಾಶ್ ಮೂರ್ತಿ, ಮಾಜಿ ಪುರಸಭಾ ಸದಸ್ಯ ರಾಮಚಂದ್ರಪ್ಪ, ಸುಹಾನಾ ಬ್ಯಾಂಕ್ ಅಧ್ಯಕ್ಷರಾದ ಅಶ್ರಫ್, ಗೌಡ್ರ ತಿಪ್ಪೇಸ್ವಾಮಿ, ವಕೀಲ ಬಾಬು ಮತ್ತು ನಾಯಕ ಸಮುದಾಯದ ಬಾಂಧವರು, ಮುಖಂಡರು, ಹಿತೈಷಿಗಳು ಭಾಗವಹಿಸಿ ಶುಭ ಹಾರೈಸಿದರು. ಇಂದೇ ಭೇಟಿ ಕೊಡಿ ಮಲ್ಟಿ ಬ್ರ್ಯಾಂಡ್ ಟೂ ವೀಲರ್ ಶೋರೂಮ್ ಅದ್ವೈತ್ ಮೋಟಾರ್ಸ್, ಹೊಳಲ್ಕೆರೆ ರಸ್ತೆ, ಹೊಸದುರ್ಗ. ಇವತ್ತು ಒಂದು ಅದ್ಭುತವಾದ ಶೋರೂಮು ನಮ್ಮ ಹೊಸದುರ್ಗ ನಗರದಲ್ಲಿ ಹೊಳಲ್ಕೆರೆ ರಸ್ತೆಯಲ್ಲಿ ಅದ್ವೈತ್ ಅನ್ನೋ ಒಂದು ಶೋರೂಮು. ಈ ಶೋರೂಮ್ ವಿಶೇಷತೆ ಏನಪ್ಪ ಅಂದರೆ ಎಲ್ಲ ರೀತಿ ಬೈಕ್ಗಳು, ಸ್ಕೂಟಿ, ನಿಮಗೆ ಟಿ ವಿ ಎಸ್ಸು, ಯಾವುದೇ ರೀತಿ ಯಾವುದೇ ಕಂಪ್ನಿದೇ ಆಗಿರಲಿ ಕೊಡತಕ್ಕದ್ದು ಒಂದು ಶೋರೂಮು. ಇಲ್ಲಿ ಏನಾಗಿರುತ್ತೆ, ಶೋರೂಮಲ್ಲಿ ಕೆಲವೊಂದೇ ಮಾರಾಟ, ಒಂದೊಂದು ಶೋರೂಮಲ್ಲಿ ಮಾರಾಟ ಸಂದರ್ಭದಲ್ಲಿ ಅಲ್ಲಿ ಹೋದಾಗ ಅವ್ರು ಯಾವ ಕಲರ್ ಕೇಳ್ತಾರೆ, ಅವ್ರು ಯಾವ್ದು ಕೇಳ್ತಾರೆ, ಅದು ಅದೇ ತಗೋಬೇಕಾಗತ್ತೆ. ಅದು ಒಂದು ಕಡೆ ಹೋದಾಗ ಇಲ್ಲಿ ಸಂದರ್ಭ ಬಂದಾಗ ನಮ್ಮ ಮಕ್ಕಳಿಗೆ, ನಮ್ಮ ಸೋದರಗಳಿಗೆ ಕರ್ಕೊಂಡು ಬಂದಾಗ ಅದಕ್ಕೆ ನಮಗೆ ಯಾವ ಬೇಕಾಗತ್ತೆ ಅದು. ಇದು ಹೆಂಗಪ್ಪ ಅಂದರೆ ಇದು ಒಂಥರ ಒಂದು ಸಣ್ಣ ಮಾರ್ಕೆಟ್ ಇದ್ದಂಗೆ. ಮಾರ್ಕೆಟಿಗೆ ಹೋದರೆ ಯಾವ ವಸ್ತು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳೋ ರೀತಿ ಈ ಶೋರೂಮಲ್ಲಿ ಆಯ್ಕೆ ಮಾಡ್ಕೋಬೋದು ನಾವು. ಹಾಗಾಗಿ ಮತ್ತು ಈ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಶೋರೂಮಿಂದು ಇನ್ನೊಂದು ಮಲ್ಟಿ ಬ್ರಾಂಚ್ ಮತ್ತು ಜೊತೆಗೆ ಸಿವಿಲ್ ಇದ್ದರೆ ಮಾತ್ರ ಲೋನ್ ಕೊಡೋದು. ಬೇರೆ ಶೋರೂಮ್ಗಳಲ್ಲಿ ಎಲ್ಲ ಕಡೆ ಸಿವಿಲ್ ಇಲ್ಲಿದ್ರೂ ಲೋನ್ ಕೊಡೋ ಅಂಥದ್ದು ಯಾವ್ದಾರ ಇದ್ದರೆ ಇದು ಅದ್ವೈತ್ ಶೋರೂಮಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜೊತೆಗೆ ಇವತ್ತು ನನಗೇನು ಒಂದು ಇಷ್ಟ ಆಗ್ತೈತಪ್ಪ ಅಂದರೆ ಭಾರಿ ಸರಳವಾಗಿ ಮೋಟರ್ ಬೈಕ್ ಸಿಗೋಂಥ ಜಾಗ ಯಾವ್ದಾರ ಇದ್ದರೆ ಅದ್ವೈತ್ ಶೋರೂಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಿಪ್ಪೇಶಿ ಅವರು ನಮ್ಮ ಅಳಿಯ, ನಮ್ಮ ಈ ನಾಮಿನೇಟೆಡ್ ಸದಸ್ಯರು ಮತ್ತು ನಮ್ಮ ನಾಯಕರು, ಸಮಾಜದ ಅಧ್ಯಕ್ಷರು ಅಳಿಯ ಆದ ಮತ್ತು ಅವರು ತಿಪ್ಪೇಶಿ. ಈ ವಿಶೇಷ ತಿಪ್ಪೇಶಿ ಏನಪ್ಪ ಅಂದರೆ ನಾಯಕನಟ್ಟಿ ತಿಪ್ಪೇಸ್ವಾಮಿ ಅಂತ ಒಂದು ಹೆಸರಿಕೊಂಡ್ರೆ ಎಲ್ಲಿದ್ದರೂ ಜಯ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಮಾಜದ ನಾಯಕರ ಸಮಾಜದಲ್ಲಿ ಎಸ್ಪೆಷಲಿ ಭಾರಿ ನಾಯಕನಟ್ಟಿ ತಿಪ್ಪೇಸ್ವಾಮಿ ನಡ್ಕೊಳ್ಳೋದು. ಅದೇ ರೀತಿ ಇಬ್ಬರು ಅಳಿಯ ಮತ್ತು ಮಾವನು ಇಬ್ಬರೂ ಅವರು ತಿಪ್ಪೇಸ್ವಾಮಿ. ಯಾಕಂದರೆ ಯಾವತ್ತು ಅವರು ಒಳ್ಳೇದು ವಯಸ್ಸು ಅಂತಾರೋ. ಈಗ ನಮ್ಮ ಹುಡುಗ, ನಮ್ಮ ನಾಯಕ ಅನ್ನೋ ಕೇಳಕ್ಕೆ ಇಷ್ಟಪಡ್ಬೇಕಂದ್ರೆ ಈ ಸಮಾಜ ಹುಡ್ದಾಗಿಂದ ನಾಯಕರೇ, ನಾವು ಮಧ್ಯದಲ್ಲಿ ಆಗಕ್ಕೆ ಟ್ರೈ ಮಾಡಬೇಕು. ಹಾಗಾಗಿ ನಾಯಕ ರೀತಿಯೇ ಬೆಳೀತಿದ್ದಾನೆ. ಹಾಗಾಗಿ ಈ ಶೋರೂಮ್ ಇನ್ನೂ ಅಭಿವೃದ್ಧಿಯಾಗಿ ಇನ್ನೂ 4 ಕಡೆ ಆಗಲಿ, ಇನ್ನೂ ಚಳ್ಳಕೆರೆಯಲ್ಲೂ ಐತಿ ಇದು, ಮತ್ತು ಇನ್ನು ಚಳ್ಳಕೆರೆಯಲ್ಲಿ ಐತೆ, ಮತ್ತು ಚಳ್ಳಕೆರೆ ಆದಮೇಲೆ ಇದೈತೆ, ಇನ್ನೂ 4 ಕಡೆ ಆಗಬೇಕು ಅಂತ ನಾನು ಆಶಿಸ್ತೀನಿ. ಯಾವಾಗಲೂ ಮುಂದೆ ಚೆನ್ನಾಗಿರಲಿ ಅಂತ ಭಾವಿಸ್ತೀನಿ. ಈ ಶೋರೂಮಿನ ವಿಶೇಷತೆ ಏನಂದರೆ ಇಲ್ಲಿ ಯಾವ ಗಾಡಿ ಬೇಕಾದ್ರೂ ನಿಮಗೆ ಸಿಗುತ್ತೆ. ಬೇರೆ ಕಡೆ ಹೋಗಂಗೆ ಇಲ್ಲ. ನೀವು ಯಾವ ಗಾಡಿ ಆಯ್ಕೆ ಮಾಡ್ಕೊಂಡು ಬರ್ತೀರೋ ಆ ಗಾಡಿ ನಿಮಗೆ ಇಲ್ಲಿ ಕಲ್ಲರ್ ಆಗಲಿ, ಗಾಡಿ ಆಗಲಿ, ಯಾವುದೇ ಆಗಲಿ 1 ಗಂಟೆಯಲ್ಲಿ ನಿಮಗೆ ಗಾಡಿ ಮುಗಿಸೋಂಥ ಕೆಲಸ ಮಾಡೋವಂಥ ಚಾಲೆಂಜಾಗಿ ತೊಗೊಂಡಾರೆ ಇವರು.
ಯಾವುದೇ ಥರ ಬರಲಿ ಗಾಡಿ ಕೇಳೋದು ನಮ್ಮ ಹತ್ರ. ನಾವು 1 ಗಂಟೆಯಲ್ಲಿ ನಿಮಗೆ ಯಾವ ಬಣ್ಣ ಬೇಕು, ಯಾವ ಗಾಡಿ ಬೇಕು ಅದು ತಲುಪ್ತೀವಿ. ಆಮೇಲೆ ಲೋನಿನ ವಿಶೇಷ ಏನಂದ್ರೆ ಇವ್ರ ಹತ್ರ ಲೋನು ಬೇರೆ ಕಡೆ ಹೋದರೆ ಸಿವಿಲ್ ಕೇಳ್ತಾರೆ, 70 ಮೇಲಿರಬೇಕು, 70 ಮೇಲಿದ್ರೆ ನಾವು ಲೋನ್ ಕೊಡೋದು ಅಂತ ಹೇಳ್ತಾರೆ. ಆದರೆ ಇವ್ರೇನು ಮಾಡಿದ್ದಾರೆ, ಇವರು ಒಂದು ಕಂಪ್ನಿಗೆ ಮಾತುಕತೆ ಮಾಡ್ಕೊಂಡು ಸಿವಿಲ್ ಕಮ್ಮಿ ಇದ್ದರು ನಾವು ಕೊಡೋ ಅಂಥ ಸೌಕರ್ಯ ಕೊಡಬೇಕು ಅಂತ ಯೋಚನೆ ಮಾಡಿ ಒಂದು ಕಂಪ್ನಿಯಲ್ಲಿ ಮಾತಾಡ್ಕೊಂಡು ಸಿವಿಲ್ ಕಮ್ಮಿ ಇದ್ದರೂ ಕೊಡ್ತಾರೆ. ಆ ರೀತಿ ಸೌಕರ್ಯ ಇದೆ. ಈ ಸೌಕರ್ಯವನ್ನು ಎಲ್ಲ ತಾಲೂಕಿನವರು ಸದುಪಯೋಗ ಪ್ರಯೋಗಿಸ್ಕೋಬೇಕಂತ ನಿಮ್ಮ ವಾಹಿನಿ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 12 ಕಲ್ಲರು ಒಪ್ಪಿದ ಕಲ್ಲರು 10 ನಿಮಿಷದಲ್ಲಿ ನಿಮಗೆ ಲೋನ್ ಮುಖಾಂತರ ನಿಮಗೆ 3 ವರ್ಷದ ಇನ್ಶೂರೆನ್ಸ್ ಸಮೇತ ನಾವು ರಿಜಿಸ್ಟ್ರೇಷನ್ ಸಮೇತ ಮತ್ತೆ ನಾವು ಗಣಿತ ರಿಜಿಸ್ಟ್ರೇಷನ್ ಬರೋಂಗಿಲ್ಲ ಆ ಟೈಪು ಎಲ್ಲ ವ್ಯವಸ್ಥೆನ 10 ನಿಮಿಷದಲ್ಲಿ ನಿಮಗೆ 2ರಿಂದ 3 ದಿವಸಕ್ಕೆ ನಿಮಗೆ ಬೋರ್ಡ್ ಬರುತ್ತೆ, ಅದು ನಂಬರ್ ಪ್ಲೇಟ್. ಇವತ್ತು ಅಂಥ ವಿಶೇಷವಾದಂಥ ಇವತ್ತು ಶೋರೂಮ್ ಉದ್ಘಾಟನೆ ಆಯಿತು ಅಂದರೆ ನಾವು ಎಲ್ಲರೂ ಹೆಮ್ಮೆ ಪಡಬೇಕು ಶಿವಗಂಗಾದಲ್ಲಿ. ಇವತ್ತು ಏನಪ್ಪ ಅಂದರೆ ಯಾವ ಕಲರು ಎಲ್ಲಿ ಒಂದು ಗಾಡಿ TVS ತಗೊಳ್ಳಿ, ಹೀರೋ ಹೋಂಡಾ ತಗೊಳ್ಳಿ, ಸ್ಪೆಂಡರ್ ತಗೊಳ್ಳಿ, ಇನ್ನೂ ಬೇರೆ ಬೇರೆ ಕಂಪನಿಗಳು ಸಹ ಇಲ್ಲಿ ಸಿಗ್ತಾ ಇದ್ದಾವೆ. ಎಲ್ಲರೂ ಸಹ ಸದುಪಯೋಗ ಚಾರ್ಜರ್ ಸಮೇತ ಒಳ್ಳೆ ಗಾಡಿಗಳಿದ್ದಾವೆ. ಎಲ್ಲರೂ ಸಮೇತ ಬಂದು ಇಲ್ಲಿ ಸಹಕರಿಸಿ ವ್ಯವಹಾರ ಮಾಡಿ ನಿಮ್ಮ ವಿಶ್ವಾಸಗಳು ಎಲ್ಲರೂ ಸಹ ಬೆಳೀಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇದು ಅದ್ವೈತ್ ಶೋರೂಮ್. ಅದ್ವೈತ ಶೋರೂಮ್ ಅದು ಅದ್ಭುತವಾಗಿ ತಯಾರು ಮಾಡಿದ್ದಾರೆ ಅವರು. ಪ್ರತಿಯೊಂದು ಕಂಪ್ನಿ ಬೈಕ್ಗಳು ಇಲ್ಲಿದ್ದಾವೆ, ಪ್ರತಿಯೊಂದು ಕಲರು ಇಲ್ಲಿದ್ದಾವೆ. ನಾವು ಹುಡ್ಕಾಡೋ ರೀತಿನೇ ಇಲ್ಲ. ವಸ್ತುದಲ್ಲಿ ಒಂದೊಂದೇ ಕಂಪ್ನಿಗೆ ಒಂದು ಬಜಾಜ್ ಅದೊಂದೇ, ಪಲ್ಸರ್ ಅದೊಂದೇ, ಹೀರೋ ಹೋಂಡಾ ಅದೊಂದೇ. ಆದರೆ ಈ ನಮ್ಮ ಅದ್ಭುತ ಶೋರೂಮ್ ಇದು, ಅದ್ವೈತ ಶೋರೂಮ್ ಅಲ್ಲ, ಅದ್ಭುತ ಶೋರೂಮ್ ಇದು ನಮ್ಮ ಸ್ವರೂಪಕ್ಕೆ. ಹಾಗಾಗಿ ದೇವರಿವರಿಗೆ ಮಾವಳಿಯವರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡದು ಕಾರ್ ಶೋರೂಮ್ಗಳು ಓಪನ್ ಮಾಡಿ ಅಂತ ಆಶೀರ್ವಾದ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಏನು ಬೈಕ್ ಶೋರೂಮ್ ಮಾಡಿದ್ದಾರೆ ಅದನ್ನು ಉದ್ಘಾಟನೆ ಮಾಡಿದಂಥ ಅಲ್ತಾಪಣ್ಣವರ ಅಮೃತ ಹಸ್ತ ಅವ್ರ ಕೈಗುಣ ಏನಿದೆ ಅಂತಂದರೆ ಈ ಗ್ರಾಮ ದೇವತೆ ಆದ ದುರ್ಗಾಂಬಿಕಾ ದೇವಿ ಆ ಅಮೃತ ಹಸ್ತಕ್ಕೆ ಇನ್ನೂ ಅವ್ರ ಕೈಯನ್ನು ಜೋಡಿಸಿ ಈ ಬೈಕ್ ಶೋರೂಮ್ನ ಒಂದು ಖ್ಯಾತಿ ಜಾಸ್ತಿ ಆಗಲಿ, ಈ ತಾಲೂಕು ಮಟ್ಟ ರಾಜ್ಯ ಮಟ್ಟಕ್ಕಾದರೂ ಇದು ಬೆಳೀಲಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಹೇಳ. ನಮ್ಮ ಲೀಡ್ರು ಮಾತಾಡಿದ್ದಾರೆ, ಭಾಳ ಒಳ್ಳೆ ಮಾತು. ಈ ಥರ ಶೋರೂಮ್ ನಮ್ಮ ಹೊಸದುರ್ಗದಲ್ಲಿ ಇರಲಿಲ್ಲ. ಎಲ್ಲ ಥರ ಕಂಪ್ನಿ ಈ ಥರ ಯಾವುದೂ ಒಂದು ಶೋರೂಮ್ ಇರಲಿಲ್ಲ. ಒಂದೊಂದು ಶೋರೂಮಿಗೆ ಒಂದೊಂದೇ ಗಾಡಿ ಸಿಗ್ತಿದ್ದು, ಎಲ್ಲ ಥರ ಕಂಪ್ನಿ ಸಿಗ್ತಿದ್ದಾವೆ. ಒಳ್ಳೆಯದಾಗಲಿ. ನಾವು ಬೇಕಾದರೆ ನಮ್ಮ ಫ್ರೆಂಡ್ಗಳಿಗೆ, ನಿಮ್ಮ ಫ್ರೆಂಡ್ಗಳಿಗೂ ನೀವು ಹೇಳ್ತಾ ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಟಿವಿ ಇದು ನಿಮ್ಮ ಧ್ವನಿ.